ಮತ್ತೆ ಫೋನ್. ರೀ, ಈ ಸಲನಾದ್ರೂ ಫೋನ್ ರಿಸೀವ್ ಮಾಡ್ರಿ, ಇಲ್ಲಾಂದ್ರೆ ಮತ್ತೆ ಮತ್ತೆ ಫೋನ್ ಮಾಡ್ತಾನೆ ಇರ್ತಾರೆ. ಎತ್ಕೊಳ್ರಿ. ಬೇಡ ರೀ. ಬೇಡ ಅಂದ್ರೆ ನಾನ್ ಬಿಡಲ್ಲ, ನಾನೇ ಮಾತಾಡ್ತೀನಿ. ಕೊಡಿ. ಬೇಡ, ಪ್ಲೀಸ್ 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 ರೀ, ಫೋನ್ ತಗೋಬೇಡಿ ಪ್ಲೀಸ್ ಪ್ಲೀಸ್ ರೀ, ಕೊಡಿ ಪ್ಲೀಸ್. ಹಲೋ ಹಲೋ, ಪ್ಲೀಸ್ ರೀ, ಮಾತಾಡ್ಬೇಡ್ರಿ. ನೋಡ್ರಿ, ನಾವಿವಾಗ ಕಾಡಿನ ಮಧ್ಯ ಇದ್ದೀವಿ. ನಾವಿಲ್ಲಿ ಬಂದಿರೋದು ಫೋನಲ್ಲಿ ಮಾತಾಡೋದಕ್ಕಲ್ಲ, ಪರಿಸರ ನೋಡೋದಕ್ಕೆ. ಲಕ್ಕಿ ಇವಾಗ ಮಾತಾಡೋ ಮೂಡಲಿಲ್ಲ, ಅವ್ರೀಗ ವೆರಿ ಬಿಸಿ. ನಾನು ಆಮೇಲೆ ಫೋನ್ ಮಾಡಿಸ್ತೀನಿ ಅವ್ರ ಕೈನಲ್ಲಿ. ಓಕೆ, ಟೇಕ್ ಕೇರ್, ಬಾಯ್. ಅದು ಬಿಸಿಬೇಳೆ ಬಾತು. ಅದು ಅವಳು ನಮ್ಮ ಫ್ಯಾಮಿಲಿ ಫ್ರೆಂಡು. ಅವಾಗ ಮನೆಗೆ ಬರ್ತಾ ಇರ್ತಾರೆ. ಏನ್ ಹೇಳಿದ್ಲ ಅವಳು? ಏನು ಕೇಳಿಸ್ಲೇ ಇಲ್ಲ, ನೆಟ್ವರ್ಕ್ ಸರಿ ಇಲ್ಲ, ತುಂಬಾ ವೀಕ್ ಇತ್ತು. ಯಾರದು ಬಿಸಿಬೇಳೆ ಬಾತ್ ಅಂದ್ರೆ? ಏನ್ ಮಾಡಿದ್ರಿ? ಸ್ವಿಚ್ ಆಫ್. ಬೆಸ್ಟ್. ನೀವಂತೂ ಫೋನ್ ರಿಸೀವ್ ಮಾಡಲ್ಲ, ಮತ್ ಆನ್ ಅಲ್ಲಿ ಯಾಕೆ ಇಟ್ಕೋತೀರಾ? ನಿಜ ಹೇಳ, ನಿಮ್ಮಂತವ್ರಿಗೆ ಫೋನೇ ವೇಸ್ಟ್. ನಾವಿಲ್ಲಿ ಬಂದಿರೋದು ಫೋನಲ್ಲಿ ಮಾತಾಡೋದಕ್ಕಲ್ಲ, ಪರಿಸರ ನೋಡೋದಕ್ಕೆ. ಪರಿಸರ ನೋಡೋದಕ್ಕೆ, ಪರಿಸರ ನೋಡೋದಕ್ಕೆ. ಏನಂದ ಮಾವ? ಸಿಕ್ಕದ್ನವನು? ಯಾರೋ ಹೆಲೋ ಅಂದ ಹಾಗಾಯ್ತು ಮಾವ, ಆಮೇಲೆ ಏನು ಕೇಳಿಸ್ಲಿಲ್ಲ. ಸರಿ, ಇನ್ನೊಂದ್ಸತಿ ಟ್ರೈ ಮಾಡು. ಸರಿ ಮಾವ. ರಾಜೀವಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ರಾಜೇಂದ್ರ ಬಾಬು ಬರ್ತಾನೆ. ಅವ್ನು ಬರೋಷ್ಟೊತ್ತಿಗೆ ಊಟ ರೆಡಿ ಮಾಡು. ಸಿಕ್ಕದ್ನಾ? ಇಲ್ಲ ಅತ್ತೆ. ಮೊದಲು ಊಟ ಮಾಡ್ಬಾ, ಮತ್ತೆ ಟ್ರೈ ಮಾಡುವಂತೆ. ನನ್ನ ಮನಸ್ಸಲ್ಲಿ ಸಿಂಧು ಇಲ್ಲ, ಬೇರೊಬ್ಳಿದ್ದಾಳೆ. ನಾನು ಅವಳನ್ನ ಪ್ರೀತಿಸ್ತಿದ್ದೀನಿ. ತಿರ್ಗಾ ನಾಟ್ ರೀಚಬಲ್. ಎಲ್ಲೋಗಿದ್ದಾಳೆ ಇವಳು? ಹಾಂ, ಏನು ಫೋನ್ ಗೇಮ್ ಕೆಟ್ಟೋಗಿದೆಯಾ? ಸತೀಶ್ ಸ್ವಲ್ಪ ನೀವು ಫೋನ್ ಕೊಡಿ. ಅವಾಗಿಂದ ನನ್ನ ಮಗಳಿಗೆ ಫೋನ್ ಮಾಡ್ತಾ ಇದ್ದೀನಿ, ನಾಟ್ ರೀಚಬಲ್ ಅಂತಾನೆ ಬರ್ತಾರೆ. ಹುಷಾರು ವೆಂಕಟಪ್ಪ. ಸರ್, ಹೆಣ್ಮಕ್ಳ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು, ಇಲ್ಲಾಂದರೆ ಅವರೇ ನಾಟ್ ರೀಚಬಲ್ ಹೋಗ್ತಾರೆ. ನೀವೇ ನೋಡ್ತಿದ್ದೀರಲ್ಲ ಬರ್ತಿರೋ ಕೇಸ್ಗಳನ್ನ. ನಮ್ಮ ಸ್ಟೇಷನ್ಗೆ ದಿನಕ್ಕೆ 3 ಕೇಸು. ಮಗಳು ಕಾಣಿಸ್ತಿಲ್ಲ, ಓಡೋದು, ಎತ್ತಾಕೊಂಡೋದ್ರು ಅಂತ. ಹುಷಾರು ಇನ್ಸ್ಪೆಕ್ಟ್ರೆ. ಬರೀ ಕೆಟ್ಟ ಮಾತೇ ಆಡ್ತಾನೆ ಇವನು.